ಜಾಗತೀಕರಣ ಮತ್ತು ತಂತ್ರಜ್ಞಾನದಿಂದ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಹಾಳಾಗುತ್ತಿದೆ. ಆದರೆ ನಮ್ಮ ಕವಿಗಳು ಮತ್ತು ಹಿರಿಯರು ಈ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಗಡವ ಎಳೆಯ ಮೇಲೆ ಕಾಲೇಜಿಗೆ ಬಂದು 1 ಗಂಟೆನೂ ಆಗ್ಲಿಲ್ಲ, ಆಗ್ಲೇ ಹುಡುಗರ ಕಣ್ ಸನ್ನೆ ಬಾಯಿ ಸನ್ನೆ ಮಾಡಿ ಡಿಸ್ಟರ್ಬ್ ಮಾಡ್ತೀಯ. ನಾನ್ ಸೆನ್ಸ್. ಹಾಗಾದ್ರೆ 1 ವಾರ ಆದ್ಮೇಲೆ ಮಾಡೋಣ ಸರ್. ಏನು ನನ್ನ ಹತ್ರನೇ ತರಲೆ ಬುದ್ಧಿ ತೋರಿಸ್ತಾ ಇದೀಯಾ? ನಾನ್ ಯಾರು ಅಂತ ಗೊತ್ತಾ? ಡಿಸಿಪ್ಲಿನ್ ಕೆಂಪಯ್ಯ. ರೂಲ್ಸು ರೆಗ್ಯುಲೇಷನ್ ಡಿಸಿಪ್ಲಿನ್ಗೆ ಬೆಲೆ ಕೊಡೋನು. ನನ್ನ ಹೆಸರು ಹೇಳಿದ್ರೆ ಇಡೀ ಕಾಲೇಜ್ ಗಡ 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 ಅಂತ ನಡ್ಗುತ್ತೆ ಗೊತ್ತಾ? ಸರ್ ಅದೇನ್ ಪ್ರಶ್ನೆ ಅಂತ ನನ್ನ ಕೇಳಿ ಸರ್, ನಾನು ಉತ್ತರ ಹೇಳ್ತೀನಿ. ಏನು? ನಾನು ಇವನಿಗೆ ಬೈತಾ ಇದ್ದೀನಿ, ಅದು ನಿನಗೆ ಪ್ರಶ್ನೆ ಕೇಳೋ ಹಾಗಿದ್ಯಾ? ಪಾಪ ಸರ್, ಅವನು ಕಿವಿ ಕೇಳ್ಸಲ್ಲ. ಗುಲ್ಡು ನಾಕೊಳ್ಳೋ. ಏನು ಇವನಿಗೆ ಕಿವಿ ಕೇಳಿಸಲ್ವಾ? ಕೇಳ್ಸಲ್ಲ ಸರ್. ಸರಿ ಹೋಯ್ತು. ಅಯ್ಯೋ ಪಾಪ, ಎಲ್ಲ ಸರಿಯಾಗಿರೋರಿಗೆ ಹೇಳಿದ ಪಾಠ ಅರ್ಥ ಆಗೋಲ್ಲ. ಇನ್ ಇವನ್ನ ಆ ಪಾಂಡುರಂಗನೇ ಕಾಪಾಡಬೇಕು. ಏನಯ್ಯ ನಿನ್ನ ಹೆಸರು? ಸ್ವಲ್ಪ ಮೆತ್ತ ಕೇಳಿ ಸರ್, ನನಗೂ ಕಿವಿ ಕೇಳಿಸುತ್ತೆ. ಕರ್ಣ ಅಂತ ನನ್ನ ಹೆಸರು. ಹೆಸರಿಗೆ ಸರಿಯಾಗಿ ಕಿವಿ ಇಟ್ಕೊಂಡು ತಮಟೆ ದಾನ ಮಾಡ್ಬಿಟ್ಯಾ? ಕೂತ್ಕೋ. ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಆಗ್ಲೇ ಹೇಳಿದ್ದೀನಿ, ನನ್ನ ಮಾತನ್ನ ಗಮನ ಇಟ್ಟು ಕೇಳಿ. ನಾನು ಡಿಸಿಪ್ಲಿನ್ ಕೆಂಪಯ್ಯ. ಎಲ್ರು ಟೈಮಿಗೆ ಸರಿಯಾಗಿ ಕ್ಲಾಸಿಗೆ ಬರಬೇಕು. ಕ್ಲಾಸ್ ಮುಗಿಸ್ಕೊಂಡು ತೆಪ್ಪಗೆ ಹೊರಗಡೆ ಹೋಗ್ಬೇಕು. ಕ್ಲಾಸ್ನಲ್ಲಿ ಏನಾದ್ರು ಕಮಕ್ ಕಿಮಕ್ ಮಾಡಿದ್ರು ಬಾಲ ಕಟ್ ಮಾಡ್ಬಿಡ್ತೀನಿ. ಹುಷಾರ್. ನನ್ ಗಂಡ ಬದುಕಿರೋವರೆಗೂ ದುಡ್ದು ದಾರೆ ಎರೆದಾಯ್ತು. ಮಗ ವಯಸ್ಸಿಗೆ ಬಂದ್ಮೇಲೂ ಈ ರಾಮಾಯಣ ತಪ್ಪಿದ್ದಲ್ಲ. ಅಪ್ಪನಂತೆ ಮಗ. ನಾನು ಹೊಟ್ಟೆ ಬಟ್ಟೆ ಕಟ್ಟಿ 4 ಕಾಸು ಕೂಡಾಕೋದು. ಅದನ್ನ ಮಗ ಅನ್ನಿಸ್ಕೊಂಡವನು ಹಾಳು ಮಾಡಿ ನನ್ ಮನೇನ ಸರ್ವನಾಶ ಮಾಡಕ್ ಕಾಯ್ಕೊಂಡವನೆ. ಏಯ್, ಯಾವಾಗ ನೋಡ್ರು ವಟ ವಟ ಅಂತ ಇರ್ತೀಯ. ನಾನೇ ಎತ್ಕೊಂಡಿದ್ದು. ಏನಿವಾಗ? ಅಯ್ಯೋ ಪಾಪಿ, ತಪ್ಪು ಮಾಡಿದ್ದು ಅಲ್ದೆ ನನ್ನೇ ಬೈತೀಯ? ನಿನ್ನಂತ ಮಗ ಬದುಕಿರೋದಕ್ಕಿಂತ ಸಾಯೋದೇ ವಾಸಿ. ಸತ್ತೋಗೋ, ಸತ್ತೋಗೋ ನೀನು, ಸತ್ತೋಗೋ, ಸತ್ತೋಗೋ. ಅಯ್ಯೋ ದೇವ್ರೆ, ನನ್ನನ್ನು ಯಾಕಾದ್ರೂ ಬದುಕಿಸಿದೀಯಪ್ಪ. ಹೊಟ್ಟೆ ತುಂಬಾ ಹಸಿತಾ ಇತ್ತು. ಹಸು ತಡೆಯೋಕೆ ಆಗ್ತಾ ಇರಲಿಲ್ಲ. ಅಮ್ಮನ ಮೇಲಿನ ಕೋಪನ ಅನ್ನದ ಮೇಲೆ ತೋರಿಸ್ತಾರೇನೋ ಹುಚ್ಚ. ಚೆನ್ನಾಗಿದ್ಯಾ? ನಿಂಟಿಂದ ನಾನ್ ತಿಂತೀನೇನೋ ನಿನಗ್ ಕೊಡ್ದೆ. ತಿನ್ನು. हेलो, कौन बात कर रहा है? अमिताभ बच्चन का मैनेजर। अमिताभ बच्चन को फोन दे यार, फोन दे डायरेक्टर बात कर रहा हूँ। डायरेक्ट स्पीकिंग। अमिताभ बच्चन को फोन दे यार, दे यार। अमिताभ बच्चन जी। मैं सॉरी, दुबई डायरेक्टर बात कर रहा हूँ यार जी। दुबई में बड़ा डायरेक्टर। ಯಾರು? ಅಯ್ಯೋ, ಅವ್ನು ಯಾರೋ ಸಿನಿಮಾ ಡೈರೆಕ್ಟರ್ ಅಂತೆ. ದುಬೈನಿಂದ ಬಂದು ನೆನ್ನೆಯಿಂದ ಊರಲ್ಲಿರೋರ್ಗೆಲ್ಲ ಬೇಜಾನ್ ತಲೆ ತಿಂತವನೆ. वन सेकेंड है। मैं दुबई डायरेक्टर हूँ। वो क्या है, मैं नया फिल्म लोकेशन लिख रही है, मल्लिकापुर आ गया हूँ। हाँ जी, हाँ जी, आपका डेट चाहिए, आपका रेम्यूनरेशन एड्रेस चाहिए, बॉम्बे आ जाऊंगा मैं। हाँ जी जी जी, एड्रेस लिखो। मिल गया एक मिनट, लेन में ऐसे मिल गया, पेपर मिल गया।
पेपर एक मिनट पेपर मिल गया। पेन कहाँ है? पेन इधर है जी, मिल गया जी। हाँ अरस बोलिए हाँ क्या 10th क्लास केंगेरी मेन रोड बॉम्बे। ओके 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 जी थैंक यू जी थैंक यू। क्या बोलिए? हीरोइन हीरोइन फिक्स हो गया वो शकीला स्वीट 16 है वो घोड़ा है घोड़ा लक 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 चलेगा। बहुत अच्छा अजय आप मैं आपको एडवांस भेजेंगे एडवांस कितना आपको एडवांस चाहिए? 1 करोड़ 2 करोड़ मैं कल आपको एडवांस भेज दूंगा। ಯಾರೇ ನೀನು? ಅಮಿತಾಬ್ ಬಚ್ಚನ್ ಹತ್ರ ಸಿನಿಮಾ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರೆ ಯೂಸ್ಲೆಸ್ ಫೆಲೋ ಸ್ಟೂಪಿಡ್ ನಾನ್ಸೆನ್ಸ್ ಲೋಕಲ್ ಬ್ಯಾಕ್ ಯು ಮಿಸ್ಟರ್ ಹೊಡಿತೀನಿ ಅಂತ ಹೇಳಲೇ ಇಲ್ಲ ಹಂಗೆ ಹೊಡೆದು ಬಿಡ್ತೀಯಾ? ಏನು ಡೈರೆಕ್ಟರ್ ಅಂತ ಸುಮ್ಮನಿದ್ದೀನಿ ಚಿಕ್ಕಡು ರೋಲಿ ಬಿಡಿ ಯಾಕೆ ಹತ್ರ ಬರ್ತೀಯಾ? ಏನ ಮಾಡ್ತಾ ಇದ್ದೆ? ದೂರ ನಿಂತ್ಕೊಂಡು ಮಾತಾಡು. ನೋ ಮ್ಯಾನ್ ಹ್ಯಾಂಡ್ಲಿಂಗ್ ಪ್ಲೀಸ್ ಮಾತಲ್ಲಿ ಹೋಗೋ ಬೇಕಿತ್ತೆ ನನಗಿದೆಲ್ಲ ಬೆಳಗ್ಗೆ ಯಾರ ಮುಖ ಇನ್ನೊಂದ್ಸಲಿ ಬರ್ತೆ ಕಡೆ ಬುದ್ಧಿ ಇರೋನ್ ಯಾವನಾರು ಬರ್ತೇನೆ ಏರಿಯಾ ಕಡೆ. ನುಡಿಯಲಿನಲ್ಲೇ ತಿಳಿಸೆಯ ನಿನ್ನ ಬಿಡೆಯೋ ಎಂದಿಗೂ ನೀ ನನ್ನ ಜೀವ ಎಂದಿಗೂ. ಈ ಕಪ್ಪಿ ಸೈನ್ಯ ಬಂತು ನೋಡೆ. ಏನೇ ಕಿಸಿತಾ ಇದ್ಯಾ? ನಾನೇನ್ ಜೋಕರ್ ತರ ಕಾಣಿಸ್ತಾ ಇದೀನ? ಏನು ಹುಡುಗಿ ಅಂತ ಸುಮ್ನೆ ಇದ್ರೆ ಜಾಸ್ತಿ ಆಯ್ತು ನಿಂದು. ಏನೋ ಏನೇ ಗಿನೇ ಅಂತ್ಯಾ? ನಾನನ್ನೇ ನಿನ್ ಹೆಂಡತಿ ಅನ್ಕೊಂಡಿದ್ಯಾ? ಮರ್ಯಾದೆ ಕೊಟ್ಟು ಮಾತಾಡೋ. ಮರ್ಯಾದೆ ಕೊಟ್ಟು ಮಾತಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಸ್ಟೂಪಿಡ್ ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಇದೇನ್ ಕ್ಲಾಸ್ ರೂಮ್ ಅನ್ಕೊಂಡಿದ್ರಾ ಇಲ್ಲ ಕಲಾಸಿಪಲ್ ಮಾರ್ಕೆಟ್ ಅನ್ಕೊಂಡಿದ್ರಾ? ರೇ ಮಿಸ್ಟರ್, ನೀನ್ ಕಾಲೇಜಿಗೆ ಬರೋದು ಓದೋದಕ್ಕ ಇಲ್ಲ ಹುಡುಗಿಯರ ಜೊತೆ ಜಗಳ ಆಡೋದಕ್ಕ? ಸರ್ ಅವಳೇ ಸರ್ ಕಿಂಡಲ್ ಮಾಡಿದ್ದು. ಲೋ ಮುಚ್ಚಯ್ಯ ಬಾಯಿ. ಕಾಲೇಜ್ನಲ್ಲಿ ಕೊಡೋ ಬಿಟ್ಟಿ ಸೀಟು ಸರ್ಕಾರದವ್ರು ಕೊಡೋ ಸ್ಟೈಫಂಡ್ ಹಣವನ್ನ ತಿಂದು ಕೊಬ್ಬ ಹೋಗ್ಬಿಟ್ಟಿದ್ಯಾ ನೀನು. ಮನೇಲಿ ತಂದೆ ತಾಯಿಂದ್ರು ನನ್ನ ಮಗ ಚೆನ್ನಾಗಿರ್ಲಿ ಚೆನ್ನಾಗಿ ಓದ್ಲಿ ಅಂತ ಕಷ್ಟಪಟ್ಟು ದುಡ್ದು 3 ಹೊತ್ತು ಕೂಳು ಹಾಕ್ತಾರೆ. ದನ ತಿಂದಾಗ ತಿಂದು ಇಲ್ಲಿ ಬಂದು ನಮ್ ತಲೆ ತಿಂತೀರಾ? ನೋಡ ಇಲ್ಲಿ ಇದೇನ್ ಪುಸ್ತಕನೇನು? ಬೀದಿನಲ್ಲಿ ಪೇಪರ್ ಆಯರು ಪೇಪರ್ನ ಚೆನ್ನಾಗಿ ಜೋಡಿಸಿಟ್ಕೊಂಡಿರ್ತಾರೆ. ನೀ ನೋಡು ಸೂಜಿ ದಾರ ಪೋಣಿಸ್ಕೊಂಡು ಹುಲ್ಕೊಂಡ್ ಬಂದಿದ್ಯಾ. ಯಾಕೆ ಸರ್ ಬಡವ್ರ ಮಕ್ಳು ಯಾರು ಓದ್ಬಾರ್ದು ಅಂತ ರೂಲ್ಸ್ ಇದೆ? ಬಡವ ನೀ ಮಡಗ್ದಂಗಿರೋ ಅಂತ ನಾಲ್ಕ ಸಂಪಾದನೆ ಮಾಡಿ ತಂದೆ ತಾಯಿ ಕೂಳು ಹಾಕೋದ್ ಬಿಟ್ಟು ಇಲ್ಲಿ ಬಂದು ನನ್ ರೂಲ್ಸ್ ಮಾತಾಡ್ತಾ ಇದ್ಯಾ? ಎಷ್ಟೋ ಧೈರ್ಯ ನಿನ್ಗೆ? ಗೆಟ್ ಔಟ್ ಫ್ರಮ್ ದಿಸ್ ಕ್ಲಾಸ್. ಏನ್ ಮಾಮ್ ಇನ್ನೂ ಅದೇ ತಲೆ ಬಿಸಿಲು ಯಾಕಿದ್ಯಾ? ಬಿಟ್ಟಾಕೋ. ಹೆಂಗೋ ಬಿಟ್ಟಾಕಾಗತ್ತೆ? ಹೆಂಗ್ ಬಿಟ್ಟಾಕ್ತ್ಯಾ? ಹಳೆ ಬಟ್ಟೆ ಅರ್ಕಲ್ ಪುಸ್ತಕ ಇಟ್ಕೊಂಡವ್ರು ಯಾರು ಓದ್ ಪಾಸ್ ಆಗ್ಲೇ ಇಲ್ವಾ? ಎಷ್ಟು ಜನ ಗೌರ್ಮೆಂಟ್ ಅವ್ರು ಕೊಡೋ ಸ್ಕಾಲರ್ಶಿಪ್ ಅಲ್ಲಿ ಓದ್ತಾ ಇಲ್ಲ? ಎಷ್ಟು ಜನ ಮನೆಯಲ್ದೆ ಬೀದಿ ದಿಪ್ಪದ ಕೆಳಗೆ ಕೂತ್ಕೊಂಡು ಓದವ್ರೆ. ಎಷ್ಟು ಕೀಳಾಗಿ ಮಾತಾಡ್ತಾನ ಮಚ್ಚ ಅವನು. ಎಲ್ಲ ನೀನ್ ಹುಡ್ಕದ್ ಮಮ್ಮು ತಗೋ ಬುಕ್ಕು. ಏನು ಎಲ್ಲಿಂದನೋ ಬಂತು ನಿಂಗೆ ಹೊಸ ಬುಕ್ಕು? ಎಲ್ಲಿಂದನೋ ಬಂದಿಲ್ಲ. ನಿನ್ ವಿಲನ್ ಇದ್ದಾಳಲ್ಲ ಪದ್ಮ, ಅವಳು ನಿನಗ್ ಕೊಡು ಅಂತ ಕೊಟ್ಟಿದ್ದಾಳೆ. ಏ ಮಾಮು ಎಲ್ಲಾ ಪೇಜು ಕರೆಕ್ಟ್ ಆಗಿದೆ ನೋಡ್ಕೊಳೋ. ಲವ್ ಲೆಟರ್ ಅನ್ನೋದು ಇದೇನು ಅಂತ. ನನ್ ಮಗನೇ ಬಿಟ್ಟ ಅಂದ್ರೆ ನೀನ್ ಯಾಕೋ ತಗೊಂಬಂದೆ? ಅವ್ಳು ಕೊಟ್ಟ ತಕ್ಷಣ ಅವಳ ಮಕ್ಕದ ಮೇಲೆ ಬಿಸಾಕ್ ಬರಕ್ ಆಗ್ತಿರ್ಲಿಲ್ವ ನಿಂಗೆ? So
ಅಲ್ ನೋಡೆ ನೀನ್ ಬುಕ್ ಕೊಟ್ಟಿದ ತಕ್ಷಣ ಹಿಂದೆನೆ ಹೇಗ್ ಜೊಲ್ ಸುರ್ಸ್ಕೊಂಡ್ ಬರ್ತಾ ಇದಾನೆ. ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೋತಿಯಾ? ಇವತ್ತು ಕಾಲೇಜಲ್ಲಿ ನಡೆದ ಇನ್ಸಿಡೆಂಟ್ ನೆನ್ಸ್ಕೊಂಡ್ರೆ ಪದ್ದು ನಿನ್ನ ಎಲ್ಲೂ ಫಾಲೋ ಮಾಡ್ಕೊಂಡ್ ಬರ್ತಾ ಇದಾನೆ. ಏ ಏನು ಮಾತಾಡ್ಬೇಡ, ಸೈಲೆಂಟ್ ಆಗಿ ಹೋಗೋಣ. ಅವನ್ನ ನೋಡ್ತಾ ಇದ್ರೆ ಗ್ಯಾರಂಟಿ ರೋಡಲ್ಲೇ ಅಡ್ಡ ಹಾಕೋ ತರ ಇದೆ. ಯಾರಾದ್ರೂ ನೋಡಿದ್ರೆ ಏನ್ ಗತಿ? ನಾನ್ ಬರ್ತೀನಿ. ನಾನು ಬರ್ತೀನಿ. ಬರ್ತಾನ ಇಲ್ವಾ? ಬರ್ಲಿ ಬಿಡು, ನನಗೇನ್ ಭಯ. ನಾನ್ ಯಾಕೆ ಅವ್ನ್ ಹೆದರ್ಲಿ? ಏಯ್, ಏನ್ ಅನ್ಕೊಂಡಿದ್ಯಾ ನೀನ್? ನನ್ನ ಚಪ್ಪರ್ ನನ್ ಮಗ ಅನ್ಕೊಂಡಿದ್ಯಾ? ಬೇವರ್ಸಿ ನನ್ ಮಗ ಅನ್ಕೊಂಡಿದ್ಯಾ? ನಿನ್ ಪುಸ್ತಕ ಕೊಟ್ಟ ತಕ್ಷಣ ನಿನ್ನೆ ಜೊಲ್ಸಿಸ್ಕೊಂಡ್ ಬರ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ? ಅವತ್ ನೋಡಿದ್ರೆ ಜಾತ್ರೆಲಿ ಎಲ್ಲಾರ ಮುಂದೆ ಒಂದ್ ಕಪಾಳು ಕೊಡ್ದೆ, ಮನೇಲಿರೋರ್ನೆಲ್ಲ ಬೀದಿಗೆ ಹೇಳ್ದೆ. ಇಷ್ಟ ಬಂದಂಗ್ ನೋಡೋದು, ಇಷ್ಟ ಬಂದಂಗ್ ರೇಗ್ಸೋದು, ಏನೇ ಅನ್ಕೊಂಡಿದ್ಯಾ ನಾನಂದ್ರೆ? ಹಾ ಲೇ ಬಿತ್ರಿ, ಈ ಡ್ರಾಮಾ ಎಲ್ಲ ನನ್ನ ಹತ್ರ ಆಡ್ಬೇಡ, ಬೇರೆ ಯಾವನ ಹತ್ರ ಆದ್ರೂ ಇಟ್ಕೋ. ನಾನು ಬಡವನೇ ಇರ್ಬೋದು, ಗುಣದಲ್ಲಿ ಶ್ರೀಮಂತ ಕಣೆ. ಕೈ ನೋಡು, ಗುದ್ದ ಅಂದ್ರೆ ಮಕ ಮುದ್ದೆ ಆಗ್ಬಿಡ್ಬೇಕು. ನೋಡಕ್ ಅಂದ ಚಂದ ಇದ್ರೆ ಸಾಲ್ದು, ಅದಕ್ ತಕ್ಕಂತೆ ಹೆಣ್ತಾನ ಇರ್ಬೇಕು. ಇನ್ನೊಂದ್ಸಲ ನೋಡೋದಾಗ್ಲಿ ರೇಗ್ಸೋದಾಗ್ಲಿ ಉಚಿತರ ಅದು ಇದು ತಂದ್ಕೊಡೋದನ್ನ ಮಾಡ್ದೆ ಹಾಕ್ಬಿಡ್ತೀನಿ. ಒಂದೇ ಎಟ್ಟು ತಲೆ 2 ಓಳ ಬಿಡ್ಬೇಕು. ಹೌದು, ನನಗ್ ಹುಚ್ಚೆ. ದಿನ ನಿನ್ನ ಒಂದ್ಸಲನಾದ್ರೂ ನೋಡೋ ಹುಚ್ಚು. ನಾನ್ ರೇಗ್ಸಿ ನಿನ್ ಜೊತೆ ಮಾತಾಡ್ಸೋ ಹುಚ್ಚು. ನಾನ್ ನಿನ್ನ ನೋಡ್ದಾಗ ನೀನು ನನ್ನ ನೋಡ್ಲಿ ಅನ್ನೋ ಹುಚ್ಚು. ಯಾಕೆಂದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಿನ್ ಹೃದಯದಲ್ಲಿ ನಾನಿದ್ದೀನಿ. ನಿನ್ ಹೃದಯ ಮುಟ್ ನೋಡ್ಕೊ. ಹೇ ಕೊಳ್ಕ, ನನ್ ಮನ್ಸೇ ನಿನಗ್ ಕೊಟ್ಟಿದ್ದೀನಿ ಅಂದ್ಮೇಲೆ ಇನ್ ಪುಸ್ತಕ ಕೊಡೋದ್ರಲ್ಲಿ ಏನ್ ತಪ್ಪು? ನೀನ್ ನನ್ನ ಬಜಾರಿ ಅಂದೆ ಅಲ್ಲ? ಹೌದು, ನಾನ್ ಬಜಾರಿನೇ. ಈ ಬಜಾರಿ ಯಾವತ್ತಿದ್ರು ಈ ಬಂಗಾರಿಗೇನೆ.